ಬರೀ ಬರೀ ಲಕ್ಷ್ಮಕ್ಕನ ಮನೆಗೆ ಹೋಗಿ ಅನ್ನೋದಾಗ್ಬಿಟ್ಟೈತಿ. ಪಾಪ ಆಕಿಗಿ ಯಾರ ಮಾಡಿ ಕರೆಯೋರ ಇಲ್ಲ. ಮುಂಜಾನೆರ ಅಷ್ಟೊಂದೆಲ್ಲ ಕೆಲಸ ಮಾಡಿ ಎಲ್ಲ ಇದನ್ ಮಾಡ್ಯಾಳ. ನಿನ್ನೆರ ನಮ್ಗೆ ಊಟಕ್ಕೆ ಕರೆದಾಳ. ಇವತ್ತ ನಮ್ಮ ಮನ್ಯಾಗನ ಮಿರ್ಚಿ ಬಜ್ಜಿಗಿನ್ ಮಾಡಿ ಚಾಗಿನ್ ಮಾಡಿ ಇಲ್ಲೇ ಕರೆದ್ ಬಿಡ್ತೇನೆ ಎಲ್ಲಾರ್ಗಿ ಫೋನ್ ಮಾಡಿ ಹೇಳ್ತೇನಂತ. ಹೆಂಗಿದ್ರು ಟ್ರಿಪ್ಪಿಗೆ ಹೋಗೋದ್ರ ಬಗ್ಗೆ ಮಾತಾಡೋದನು ಐತಿ. ಹಂಗ ಮಾತಾಡ್ದಂಗನು ಆಗ್ತೈತಿ. ಮನೆಗ್ ಬಂದ ಎಲ್ಲಾರು ಚಾ ಅವ್ರಿಗೆ ಮಿರ್ಚಿ ಬಜ್ಜಿ ಚಾ ಎಲ್ಲಾ ಕೊಟ್ಟು ಮಾತಾಡ್ದಂಗನು ಆಗ್ತೈತಿ. ಅದ್ರ ಬಗ್ಗೆ ಏನು ಅಂತ ಯಾರ್ಯಾರು ಬರಾತಾರ ಯಾರ್ಯಾರು ಬರಾತಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡಂಗನು ಆಗ್ತೈತಿ. ಹಂಗ ಮಾಡ್ತೇನೆ ತಡಿ. ಹಲೋ, ಹಾ ಗಿರ್ಜಿ, ನಾನ್ಲೇ ಪರಕ್ಕ. ಅಲ್ಲ ಮತ್ತ ಸಂಜಿಕ ಎಲ್ಲಾರು ಲಕ್ಷ್ಮಕ್ಕನ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ವಲ್ಲ, ಮತ್ತೆ ಎಲ್ಲಾರ್ಗು ಒಂದಿಟ್ಟು ಫೋನ್ ಮಾಡಿ ಹೇಳಿ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ತೀಯೇನು? ಹ್ಮ್ 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 ಹ್ಞೂನ್ಲೇ, ಇಲ್ಲೇ ಚಾ ನಾಷ್ಟಾ ಮಾಡಾತೀನಿ. ಮತ್ ಪಾಪ ಆಗ್ಲಲ್ಲ ಲಕ್ಷ್ಮಕ್ಕಗ ಏನ್ ಕೆಲ್ಸ ಹಚ್ಚೋದು. ಈಗ ಅವ್ರ ಮನೆಗೆ ಹೋದ್ನಂತ ಆಕಿ ಹಂಗ ಬಿಡಂಗಿಲ್ಲ ಏನಿಲ್ಲ, ಏನಾರು ನಾಷ್ಟಾ ಮಾಡೇ ಮಾಡ್ತಾಳ. ಅದಕ್ಕ ನಾನೇ ಇಲ್ಲೇ ಮನ್ಯಾಗ ಮಾಡ ಅಂತೇನ್ವಾ, ಮಿರ್ಚಿ ಬಜ್ಜಿ ಚಾ. ಹಿಂಗಾಗಿ ಒಂದಿಟ್ಟು ಎಲ್ಲಾರ್ಗು ನೀ ಬರ್ಬೇಕಲ್ಲ, ಹಂಗ ಬರ್ಬೇಕು, ಕರ್ಕೊಂಡ್ ಬಂದ್ಬಿಡ್ಲಿ ಒಂದಿಟ್ಟು. ಹೌದಾನು? ಆಯ್ತು ತಗೋ ಹಂಗಿದ್ರ. ಆಯ್ತು ತಗೋ, ಆಯ್ತು ಕರ್ಕೊಂಡ್ಬರ್ತೀನಿ ಅಂತಂದಾಳ. ಇನ್ನೊಂದ್ ತಾಸ್ 1.5 ತಾಸ್ ಐತಿ. ಅವ್ರ ಬರೋ ಮಟ ಪಟ ಪಟ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಮ್ದು ಅಡ್ಗಿಗಳು ಒಂದ್ ಸಣ್ಣದಾಗುತ್ತಾ, ಇದನ್ನ ಆಗಂಗಿಲ್ಲ. ಹೊರಗನ ಹೋಗಿ ಮಾಡ್ಕೊತೀನಿ ತಡಿ. ಹೊರಗನ ಹೋಗಿ ಮಾಡಿದ್ರ ಅಂಗಳದಾಗ ಎಲ್ಲಾರು ಕುಂತು ಮಾಡ್ಕೊಂಡ್ ತಿಂದ್ರ ಎಷ್ಟು ಮಜಾ ಅನಿಸ್ತೈತಿ. ಹಂಗ ಮಾಡ್ತೀನಿ ತಡಿ. ಇತ್ತಾಗ ಮಾಡ್ಬಿಡ್ತೇನೆ ತಡಿ. ಹೆಂಗಿದ್ರುನು ನಮ್ದ ಇದು ಹೊರಗ ಜಾಗಾನು ಒಂದಿಷ್ಟು ಚಲೋ ಐತಿ. ಇತ್ತಾಗ ಅವಲ್ಲಿ ಹೆಚ್ಚು ಮಾಡಿದ್ನಂದ್ರ ಎಲ್ಲಾರು ಬೇಕಾದ ಕುಂತ ಕಡೆ ಒಣ್ಣಾಕ್ ಬರುತ್ತ. ಒಲಿ ಅಂತೂ ಹಚ್ಕೊಂಡೇನಿ. ಪಟ ಪಟ ಒಂದಿಟ್ಟು ಮಂಡಾಳ ಒಗ್ಗರ್ಣಿ ಮಾಡ್ಬಿಡ್ತೇನೆ ತಡಿ. ಮಂಡಾಳ ಒಗ್ಗರ್ಣಿ ಮಾಡಿ ಆಮೇಲೆ ಅವ್ರು ಬರೋ ಮಟ ಹಂಗ ಬಿಸಿ ಬಿಸಿ ಮಿರ್ಚಿ ಮಾಡಿ ಚಾ ಮಾಡಿಬಿಟ್ರೆ ಆಗೋಗ್ಬಿಡ್ತೈತಿ. ಮಂಡಾಳ ಒಗ್ಗರ್ಣಿ ಅಂತ ಅದು ಚುಮ್ಮರಿ ಒಗ್ಗರ್ಣಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಇದೆ ಚುಮ್ಮರಿ ಒಗ್ಗರ್ಣಿ. ಒಳ್ಳೆ ಗಮ್ಮಂತ ನಾನ್ ತೆಗ್ದು ಪುಟಾಣಿ ಇಟ್ಟು ಒಂದಿಷ್ಟು ಸಕ್ಕರೆ ಪುಡಿ ಹಾಕಿ ಮಾಡೀನಿ. ರುಚಿ ಆಗ್ತೈತಿ ತಿನ್ನಾಕ. ಅಬ್ಬಬ್ಬಾ! ಏನ ಪರವ ಏನಿದೆ ಮಸ್ತ್ ಹೊರಗ ಒಲಿ ಹಚ್ಚಿ ಮಂಡಾಳ ಅದು ಮಾಡಾಕತ್ಬಿಟ್ಟಿಯಲ್ಲ. ಅಯ್ಯ ನೀವೇನ? ಇಲ್ರಿ, ಮತ್ತ ನಿನ್ನೇನು ಪಾಪ ಲಕ್ಷ್ಮಕ್ಕನವ್ರ ಮನೆಗೆ ಊಟಕ್ಕೆ ಹೋಗಿದ್ದೆ. ಮತ್ ತೀರಾ ದಿನ ಏನ್ ಸರಿ ಅನಿಸ್ತೈತಿ. ಇವತ್ತು ಹೋದ್ರುನು ಮತ್ತೆ ಅಕ್ಕಿ ಬಿಡಂಗಿಲ್ಲ ಏನಿಲ್ಲ, ಏನಾರ ಚಾ ನಾಷ್ಟಾ ಮಾಡೇ ಮಾಡಿರ್ತಾಳ. ಹಿಂಗಾಗಿ ಅದಕ್ಕೆ ಗಿರ್ಜಿಗ್ ಫೋನ್ ಮಾಡಿ ಹೇಳ್ಬಿಟ್ಟಿದ್ವಿ, ಇಲ್ಲೇ ಮನೆಗೆ ಕರ್ಕೊಂಬರವ ಎಲ್ಲಾರ್ಗು, ಮತ್ತೆ ಇಲ್ಲೇ ನಾಷ್ಟಾ ಚಾ ಮಾಡ್ತೀನಿ, ಇಲ್ಲೇ ತಿನ್ನೋಣ ಅಂತೇಳಿ. ಹೌದೇನ? ಅಡ್ಡಿ ಇಲ್ಲ ತಗೋ. ಹಂಗಿದ್ರ ನೀವು ಮಾಡ್ಕೊಂಡ್ ತಿನ್ರಿ. ನಂದು ಒಂದ್ ಸ್ವಲ್ಪ ಹೊರ ಕೆಲ್ಸ ಇತ್ತು ತಗೋ, ಹೋಗಿ ಬರ್ತೀನಿ. ಅದೇ ಬರ್ರಿ, ಹಾಗೆ ಹೋತ ಮಂಡಾಳ ಒಗ್ಗರ್ಣಿ ಹಾಕಿನಿ. ಇನ್ನೇನ್ ಮಿರ್ಚಿ ಚಾ ಒಂದ ಮಾಡೋದ, ಬಿಸಿ ಬಿಸಿ ಹಾಕೊಡ್ತೇನೆ ತಿಂದ್ ಹೋಗ್ರಿ. ಇಲ್ಲ ಬೇಡ, ನಂಬಲ್ಲಿ ಗೌಡ್ರ ಹೊರಗ್ ಬರ್ತೀನಿ ಅಂತಂದಾರ. ಅಲ್ಲಿ ಚಾ ಕುಡಿಯೋಣ ಬಾ ಅಂತಂದಾರ. ಹಿಂಗಾಗಿ ಹೋಗ್ತೀನಿ ತಗೋ ನಾನು. ಮತ್ತೆ ಪಾಪ ಅಲ್ಲಿ ಚಾ ಕುಡಿಲಿಲ್ಲ ಅಂತಂದ್ರ ಮತ್ತ ಅವರು ಇಲ್ಲಪ್ಪ ಮತ್ತೆ ಕುಡಿಯಂಗಿಲ್ಲ ಬಿಡಂಗಿಲ್ಲ ಅಂತಂತಾರ. ಒಬ್ರ ಕುಡಿಬೇಕಾಗ್ತೈತಿ ಅಂತಾರ. ಏನ ಮಾತಾಡೋದ್ ಐತ್ ಬಾ ಅಂತಾರ. ಬಾಳ ಮಾಡಿ ಊರಿಗೆ ಹೋಗೋದ್ರ ಬಗ್ಗೆನ ಮಾತಾಡ್ಬೋದು. ನಾವು ಹೋಗಿ ಬರ್ತೀನಿ ತಗೋ. ಹೌದೇನ? ಆಯ್ತು ತಗೋರಿ ಹಂಗಿದ್ರ. ಆತ ಇದನ್ನ ಎತ್ತಿಟ್ಟು ಮಿರ್ಚಿ ಒಂದ ಹಾಕ್ಬಿಡ್ತೀನಿ ತಡಿ ಪಟ ಪಟ. ಆಹಾ, ಮಿರ್ಚಿ ವಾಸನೆ ಹಂಗ ಮೂಗಿಗೆ ಹೊರಡಾತೈತಿ ನೋಡ, ಗಮ್ಮನ ಅಂತೈತಿ ಹಂಗ. ಆಹಾ, ಪರಕ್ಕ ಏನಯ್ಯವ್ವ, ಇಲ್ಲಿ ಬರಾಕತ್ತಿ, ಇಲ್ಲಿ ಮಾಡಾಕತ್ತಿ ನೀನು, ಅಲ್ಲಿ ಓಣಿ ಮ್ಯಾಲ ಕೆಲ್ಸಾತೈತ್ವಾ ನೀನು ಬಜ್ಜಿದು ವಾಸನೆ. ಹಂಗ ಹಂಗ ತೆಲ್ಯಾಡ್ಕೊಂತ ಬಂದೆ ನೋಡವ ವಾಸನೆ ಕುಡ್ಕೋಂತ. ಹಾಗ ಬಂದ್ರೇನ? ಬರ್ರಿ ಲಕ್ಷ್ಮಕ್ಕ ಗಿರ್ಜಕ್ಕ ಜಲ್ದಿ ಬರ್ರಿ, ಪಾತಿ ಕುಂದ್ರಿ ಬರ್ರಿ. ಅಲ್ಲ ಪಾರಕ, ಇವನ್ನೆಲ್ಲ ಎದಕ್ ಹಚ್ಕೊಳಕ್ ಹೋಗಿದ್ದಿ? ಅಲ್ಲೇ ಮನೆ ಕಡೆ ಬಂದಿದ್ನಂದ್ರ ಅಲ್ಲೇ ಒಂದಿಟ್ಟು ಏನಾರ ಚಾ ಏನಾರ ಒಣಾದ್ ಮಾಡ್ತಿದ್ದಿಲ್ಲೇನು? ಸುಮ್ಮನೆ ಇದೆಲ್ಲ ಒಡಕು ಒಲಿ ಇಟ್ಟು ಇಂಥವೆಲ್ಲ ಕೆಲಸ ಮಾಡ್ಕೊಂಡ್ ಕುಂತಿ ನೋಡುವ ನೀನು. ಅಯ್ಯ ಲಕ್ಷ್ಮಕ್ಕ, ಏನ ಬರೇ ಬರೇ ಪಾಪ ನೀನೇ ಮಾಡಿ ಕರಿತೀವ, ನೀನು ಕುಂದರ್ಸಿ ಮಾಡೋರು ಯಾರ? ಅದಕ್ಕಂದಲೇ ನನಗೂ ತಲೆಯಾಗಿದಾಗ ಬಂತವ. ಪಾಪ ನಿನ್ನದ ನಮ್ ಲಕ್ಷ್ಮಕ್ಕ ಕಂಡಾಪಟ್ಟಿ ಹಬ್ಬದ ಅಡಿಗೆ ಅದು ಮಾಡಿ ಊಟಕ್ಕೆಲ್ಲ ತೀರಾ ಒಂದು ಚಾನು ಅಕ್ಕಿ ಇನ್ಮೇಲೆ ಬಿಟ್ನಂದ್ರೆ ಹೆಂಗ ಸತಿ ಅಂತೇಳಿ ನಾನ ಕರಿತೀನಿ ನೋಡುವ, ಇವತ್ತು ಈ ಕಡೆ ಬರ್ರಿ ಅಂತೇಳಿ ಕುಂದ್ರಿ. ಆತ ಬಜ್ಜಿನೂ ಆದು, ಇದು ಮಿರ್ಚಿನೂ ಆದು, ಮಂಡಾಳನು ಒಗ್ಗರಣೆ ಹಾಕಿನಿ. ಇನ್ನೇನ್ ಚಾಕೊಂಡಿರೋದ? ಅಯ್ಯವ್ವ, ಅದೇನ್ ದೊಡ್ಡ ಕೆಲ್ಸ ಏನ? ಬಂದಿದ್ರ ಆಗ್ತಿತ್ತವ, ಸುಳ್ಳ ಕೆಲ್ಸ ಹಚ್ಕೊಂಡಿದ್ದೇನೆ. ಅಯ್ಯೋ ಇರ್ಲಿ ಬಿಡ ಲಕ್ಷ್ಮಕ್ಕ, ಅದ್ರಾಗ ಏನೈತಿ? ನಿನ್ನೆ ನಿನ್ ಕೈ ರುಚಿ ತಿಂದಿವ, ಇವತ್ತು ನಮ್ಮ ಪಾರಕ್ಕನ ಕೈ ರುಚಿ ತಿಂತೇವಿ. ನಾಳೆ ನಮ್ ಗಿರ್ಜಿದು, ಸಾರಿ ನಾಳೆ ನಮ್ ಪಾತಿದ್ದು, ನಾಡ್ದು ನಮ್ ಗಿರ್ಜಿದು. ಒಬ್ಬೊಬ್ರು ದಿನ ಒಬ್ಬೊಬ್ರು ಕೈ ರುಚಿ ತಿನ್ಬೇಕ.
ಬಗ್ಗು ದಿನ ಒಬ್ಬೊಬ್ರ ಕೈ ರುಚಿ ತಿನ್ಬೇಕ ತಾನ್ ಮಾಡಿ ತಿನ್ಸಕ್ಕಲ್ಲ. ಪುಕ್ಷಟೆ ಅವ್ರ ರುಚಿ ಇವ್ರ ರುಚಿ ತಿನ್ಬೇಕನ್ನೈತಿ ಬಗ್ಗು. ಬಗ್ಗು ಕರದ್ನಂದ್ರ ಮತ್ತ ಅತ್ತಾಗ ಹೊಂಟೇನಿ ಇತ್ತಾಗ ಹೊಂಟೇನಿ ಪಡಾಳೆ ಹಾರಿಸ್ಕೊಂತಂತ ಹೇಳ್ತಿದ್ವಿ ಮತ್ ನನಗ ಮತ್ತ ಕೊಟ್ಟೇ ಇಲ್ಲ ಮಾಡೇ ಇಲ್ಲ ಅಂತ ಹೇಳ್ತೀನಿ. ಅಲ್ಲಿ ನೀ ಮನೆ ಕರೆದ ನಿನಗ ಬಾಳೆ ಊಟಕ್ಕ ಮನಿಗ್ ಹೋಗೋಣ ಅಂತಂದ್ರ ಏನಂದಿ, ಇಲ್ಲವಾ ನನ್ ಒಂದ್ ನಿಂಚ ತಿನ್ನನು ಹುಬ್ಳಿ ಪ್ಯಾಟಿಗ್ ಹೊಂಟೇನಿ ಮತ್ ಬರೋದ್ ಲೇಟ್ ಆಗ್ತೈತಿ ಅಂತ ತಂದಿ. ಮತ್ ತೀರಾ ಹಂಗಿದ್ದ ಬರೋದ್ ಲೇಟ್ ಆಗ್ತೈತಿ ಬಿಡ ಅಂತ ಹೇಳಿ ಮತ್ ಪಾಪ ಅಂತ ಮನಿಗ್ ಕೊಟ್ಟು ಕಳ್ಸಿನಿ ಬಗ್ಗು ಮತ್ ಮಾತಾಡ್ತಾಳ. ಅಯ್ಯಯ್ಯವ್ವ ಹಂಗ ಮಸ್ಕರಿ ಮಾಡಿದ್ನಿ ಬಿಡ ಯವ್ವ. ನಿಮ್ ಜಗಳ ಮುಗಿಯೋದಿಲ್ಲ. ತಡ್ರಿವ ಹಾಕ ಮಿರ್ಚಿ ಒಂದ್ ಹಾಕೇ ಬಿಡ್ತೇನೆ. ಹಾ ಪಾರಂಬಿಕ ಜಲ್ದಿ ಜಲ್ದಿ ದೋ मुंह में पानी आ रही ಇವ ಪಾತಿ ಹಾಕ್ ತಗ್ಲೆ ಕೊಡ್ತೇನಿ. ತಗೋರಿವ ತಿನ್ರಿ ಎಲ್ಲಾರು. ಬಜ್ಜಿ ಅದಾವು ಆಮೇಲೆ ಮಂಡಾಳ ಅದಾವು ಮತ್ ಏನೇನ್ ಬೇಕು ನೋಡ್ರಿ ಹಾಕೊಂಡು ತಿನ್ರಿ. ಹಾಚ್ಕೊಳಕ್ ಹೋಗ್ಬೇಡ್ರಿ ಮತ್ ಸಂಜಿ ಟೈಮ್ ನಾನ್ ತಿನ್ನಾಕಂತಾನ ಮಾಡೇನಿ. ಮತ್ ಉಳಿದ್ ಬಿಟ್ರೆ ಮತ್ ನಮ್ಮ ಮನ್ಯಾಗ ಯಾರು ತಿನ್ನಂಗಿಲ್ಲ ಬಿಡಂಗಿಲ್ಲವ. ಏನ್ ಮಸ್ತ್ ಅದಾವ್ಲಿ ಪರಕ. ಭಾರಿ ಅದಾವ್ ಬಿಡುವ ಸೇಮ್ ಹೋಟೆಲ್ನಾಗ ಸಿಗ್ತಾವಲ್ಲ ಹಂಗ ಅದಾವ ನೋಡ. ಹೌದಲ್ಲ ಪರಕ ಭಾರಿ ಮಾಡ್ತಿ ಬಿಡುವ ನೀನು ಅಡ್ಗಿ. ಮಸ್ತ್ ಅದಾವ ಬಿಡು ಅಡಿಲ್ಲ. ಬಹುತ್ ಅಚ್ಚಾಗ್ಯವ ಅದೇಮ್ಮ ಪರಂಜಕ್ಕ. ಹೌದ್ ನೋಡ್ಲೆ ಪರಕ ಭಾರಿ ಚಲೋ ಮಾಡಿವ. ಅಲ್ಲ ನಾವ್ ತಿನ್ನೋ ಗದ್ದಲ್ದಾಗ ಮತ್ ಏನಾತವ ಟ್ರಿಪ್ಪಿಗೆ ಹೋಗೋದು ಏನು ಮರ್ತಾ ಬಿಟ್ರೆ ಹೆಂಗ? ಏನೇನಂದ್ರ ನಿಮ್ಮ ಗಂಡುಗಳು? ಲಕ್ಷ್ಮಕ್ಕ ನಾನಂತೂ ಕೇಳೇನಿ ನಮ್ಮ ಮನ್ಯಾಗಂತೂ ನನ್ ಗಂಡ ಹೋಗ್ ಬಾ ಅಂತಂದಾನ್ ನೋಡವ. ನಮ್ಮ ಮನ್ಯಾಗ ನಾನು ಬಿಡಂಗಿಲ್ಲ ಬಿಡ. ನನ್ ಗಂಡ ಬರತ್ಲೆ ಹಂಗ ಹೇಳಿದ್ನಂದ್ರ ಕೇಳ್ತಿದ್ದಿಲ್ಲ ಅವ. ಅದಕ್ಕ ಅವ್ನ್ ಬರತ್ಲೆ ಸಪ್ಪನ್ ಮಕ್ಕ ಹಾಕೊಂಡ್ ಕುಂತಿದ್ದೆ ನೋಡು. ಮಾಡ್ಕೊಂಡ್ ಮಕ್ಕ ಮಾಡ್ಕೊಂಡ್ ಕುಂತಿದ್ ನೋಡಿ ನಾ ಹೋಗ್ ಬಾ ಅಂತ ನಾನು. ನಾನು ಕೇಳೇನ್ವಾ ಹೋಗ್ ಬರಂತಿ ತಗೋ ಅಂತಂದಾನೆ. मैं अभी पूछी नहीं, पूछती हूँ लक्ष्मण तो कब पूछ के बताती हूँ। कल कल हमारा रमजान के हब्बा है ना, आप सभी लोग आओ उधर, आप सभी लोग बात करो। मेरा मर्द बहुत वांड के है गिरमा, तिरसठ के बात करते उन्हें। तुम सबको आके हम सब जा रहे, तुम्हारा जोरू को भी आ, बुला के जाते ऐसे बोलो, वो भेजेंगे. ಹೌದೇನಾ? ಹಂಗಿದ್ರೆ ಎಲ್ಲಾರ್ದು ಫಿಕ್ಸ್ ಆತಲ್ಲ. ಆಯ್ತು ತಗೊಳ್ಳಿ ಪಾತಿ. ಹಂಗಿದ್ರೆ ನಾಳೆ ಊಟಕ್ಕೆ ಬರ್ತೇವಲ್ಲ ನಿಮ್ ಮನಿಗೆ. ಊಟಕ್ಕೆ ಬಂದಾಗ ಅವಾಗ ಹೇಳ್ತೇವೆ ಅಂತ ತಗೊಂಡ್ ನಿನ್ ಗಂಡ. ಮತ್ತೆ ಈಗ ಎಲ್ಲಾರು ಬರೋದು ಆಯ್ತು ಲಕ್ಷ್ಮಕ್ಕ. ಮತ್ತೆ ಎಂದ್ ಹೋಗೋದು ಏನು ಮತ್ತೆ ಅದ್ರ ಬಗ್ಗೆ ಒಂದಿಟ್ಟು ನೀ ಗೌಡ್ರಿಗೆ ಕೇಳಿದ್ರೆ ಚಲೋ ಆಗ್ತಿತ್ತವ. ಯಾಕೆ ಏನ ನನ್ ಗಂಡ ನಾಷ್ಟ ಮಾಡೋಗಂತ ತಿಂದ್ರೆ ಚಾ ಕುಡಿದೋಗಂತ ಅಂತಂದ್ರ ಇಲ್ಲಿ ತಡಿ ಮತ್ತೆ ಅಲ್ಲಿ ಗೌಡ್ರು ಕರ್ದಾರ ಬಾಳ್ ಮಾಡಿ ಟ್ರಿಪ್ಪಿಗೆ ಹೋಗೋದ್ರ ಬಗ್ಗೆನ ಮಾತಾಡಾಕ ಕರ್ದಾರ ಏನ ಅಂತ ಅನ್ಕೊಂಡ್ ಹೋದ್ರವ ಅವ್ರ. ಹೌದೇನ? ಹಂಗಿದ್ರ ಅವ್ರ ನನಗ್ ಮನ್ಯಾಗ ಅನ್ನತ್ತಿದ್ದ ಮತ್ ಗಂಡ್ಮಕ್ಳೊಳಗ ನಾ ಒಬ್ನೇ ಆಗ್ಬಿಡ್ತೇನ ಮತ್ ನನ್ ಜೋಡ. ಮತ್ತೀಗ ನಮ್ಮ ಗಿರ್ಜಿ ಗಂಡ ಬಾ ಅಂತಂದ್ರ ಅವ್ನ ಹೊಲಮನಿ ಬಿಟ್ಟು ಬರಂಗಿಲ್ಲ ಏನಿಲ್ಲ. ಮತ್ ನಮ್ಮ ಪಾರಕ್ಕನ್ ಗಂಡಗಳ ಕೇಳ್ತೀನಿ. ಮತ್ತ ಅವ್ನ್ ಬರ್ತಾನಪ್ಪ ಅಂತಂದ್ರ ಹೋಗ್ ನಾವಿಬ್ರು ಜೋಡ್ ಆಗ್ತೇವಿ ಅಂತ ಅನ್ನಕತ್ತಿದ್ದ. ಮತ್ ಏನ್ ಮಾಡ್ತಾನೆ ಏನು? ಹೌದೇನ ಲಕ್ಷ್ಮಕ್ಕ? ಹಂಗಿದ್ರ ಅವ್ರು ಬಂದ್ರೆ ಚಲೋ ಆಗ್ಬಿಡ್ತಿತ್ತು ಬರವ. ಮತ್ತೆ ಅದನವ ಮತ್ತ ಗಂಡ್ಮಕ್ಳದ್ರಾಗ ಒಬ್ರು ಬಿಟ್ಟು ಇಬ್ರು ಇದ್ನಂದ್ರ ಬಾಳ ಚಲೋ ಆಗ್ತೈತಿ. ಯಾಕಂದ್ರ ಅಲ್ಲಿ ರೂಮ್ಗಳದು ಬುಕ್ ಮಾಡೋದ್ ಇರ್ತೈತಿ. ಅವೆಲ್ಲ ನಮಗ್ ಸುಮ್ನೆ ಗೊತ್ತಾಗಂಗಿಲ್ಲ ಬಿಡಂಗಿಲ್ಲ. ಅವ್ರು ಬಂದ್ ಎಷ್ಟೋ ನಮ್ಗ ಅನುಕೂಲ ಆಗ್ತೈತಿ. ಹೌದಾ ಲಕ್ಷ್ಮಕ್ಕ? ಅಲ್ಲಿ ಉಂಡಿ ಅದು ತಗೊಳ್ಳೋ ಅಂತಲ್ಲಿ ಬನಾ ರಶ್ ಅಂದ್ರ ರಶ್ ಇರ್ತೈತಂತವ. ಹೂವ ನೂಕು ನುಗ್ಲಂತ ನೋಡವ ಅಲ್ಲಿ ಕರೆನ. ನಾ ಮಾತ್ರ ಬರಬ್ಬರಿ ಒಂದ್ 15-20 ಉಂಡಿ ಅರ ತಗೋತೇನವ. ಬಹಳ ರುಚಿ ಇರ್ತಾವ ಲಕ್ಷ್ಮಕ್ಕ. ನೀವೊಮ್ಮೆ ಹೋಗ್ ಬಂದಿದ್ಯಲ್ಲ ಪ್ರಸಾದ್ ಕೊಟ್ಟಿದ್ದೆ ನನಗ. ಅಯ್ಯೋ ಇಡ್ಲೆ ಬಿಡ್ಲೆ ಅನ್ನಂಗಿತ್ತು ಬಿಡವ. ಅದಕ್ಕ ಈ ಸತಿ ಹೋದ್ನಂದ್ರ 15-20 ಉಂಡಿನ ತರ್ಬೇಕಂತ ಮಾಡೀನಿ ನೋಡತ್ತ. ತರ್ಕೊಂಡ್ಬಿಡ್ಲೆ ಸುಮ್ನ ಒಂದ್ ವರ್ಷಕ್ಕಾಗಂಗ್ ತಂದ್ ಇಟ್ಕೊಂಡ್ಬಿಡು. ಯಾಕೆ ಸುಮ್ನ ತಗ. ಅದು ಕರೆನ ಬಿಡ್ಲೆ ಉಂಡಿ ಭಾರಿ ಅಂದ್ರ ಭಾರಿ ಇರ್ತಾವ. ಮತ್ತ ನೀನವ ದೇವ್ರ ಸನ್ನಿಧಾನ ಒಳಗ್ ಮಾಡಿರೋ ಎಲ್ಲಾ ಪದಾರ್ಥನು ಹಂಗ ಅಲ್ಲೇನ ಭಾರಿ ರುಚಿ ಇರ್ತೈತಿ. ಇನ್ನ ಊಟ ಕೊಡ್ತಾರವ ಅಲ್ಲಿ ಹಾಲ್ನಾಗ. ನೀನ್ ನೋಡ್ಬೇಕ ಬರೀ ಅನ್ನ ಸಾರು ಪಲ್ಯ ಕೊಡಂಗಿಲ್ಲ. ನಾನಾ ತರದ್ದು ವಡಾ ಅಂತ ಅದಂತ ಇದಂತ. ಅಯ್ಯೋ ನಾನಾ ತರದ್ದವ. ನೀವು ಬರ್ತಿರಲ್ಲ ನೋಡಂತಿರ್ತಗೋ. ನಮ್ಮಪ್ಪ ತಿರುಪತಿ ತಿಮ್ಮಪ್ಪ ಭಾರಿ ಅಂದ್ರ ಭಾರಿ ಆತದ. ನಡ್ಕೊಂಡಂದ್ರ ಯಾರನ್ನೂ ಕೈ ಬಿಡಂಗಿಲ್ಲ ನೋಡುವ ಆತ. ಹೌದಾ ಲಕ್ಷ್ಮಕ್ಕ? ಈ ಸರ್ತಿ ನಾನು ಬರ್ಬೇಕು. ನಾನು ಒಮ್ಮೆ ನೋಡೇ ಇಲ್ಲ. ನಾನು ಬರ್ಬೇಕು. ಸರಿವಾ ಹೋಗೋಣಂತ ಈ ಸರ್ತಿ. ಮತ್ತೆ ಯಾರ್ಯಾರು ಏನೇನ್ ಮಾಡ್ಕೊಳ್ಳೋದು ಏನು ಅನ್ನೋದು ಮಾತಾಡೋದು ಹೆಂಗ ಲಕ್ಷ್ಮಕ್ಕ? ಮತ್ತೆ
ಇನ್ನ ತಡೀಲಿ, ಯಾರ್ಯಾರು ಇನ್ನ ಯಾವ ಟೈಮ್ನಾಗ ಹೋಗೋದಂತ ಇನ್ನ ಡಿಸೈಡ್ ಆಗಿಲ್ಲಲ್ಲ. ಡಿಸೈಡ್ ಇಂಥ ದಿನ ಓಕೆಪ್ಪ ಅಂತಂದ್ರೆ ಒಬ್ಬೊಬ್ರೊಬ್ಬೊಬ್ರು ಒಂದೊಂದ್ ಐಟಮ್ ಹಂಚ್ಕೊಂಡ್ ಮಾಡ್ಕೊಂಡ್ಬಿಟ್ವಿ ಅಂದ್ರ ಟ್ರೈನ್ಯಾಗ ಕುಂತು ತಿನ್ನಕ್ಕೂ ಆಗ್ತೈತ ನಮ್ಗ. ಆಮೇಲೆ ಪಳಾರ ಬಾಯ ಆಡ್ಸಕ್ಕೂ ಆಗ್ತೈತಿ. ಯಾಕಂದ್ರೆ ಟ್ರೈನ್ಯಾಗ ಗೊತ್ತಲ್ಲ ಯವ್ವ, ನಾವು ಎಷ್ಟು ಇದನ್ ಮಾಡ್ತೇವಂದ್ರೂ ಪುಟ್ಟ ಮಸ್ತಿ ರೇಟ್ ಹಾಕ್ಬಿಡ್ತಾರ. ಆಮೇಲೆ ನೀಟ್ ಮಾಡಿರ್ತಾರೋ ಇಲ್ಲೋ, ಸ್ವಚ್ಛತಾ ಕಾಪಾಡಿರ್ತಾರೋ ಇಲ್ಲೋ ದೇವ್ರಿಗೆ ಗೊತ್ತ. ಅದ್ರ ಸಂಬಂಧ ಒಣದಂತೂ ಮಾಡ್ಕೊಂಡು ಹೋಗೋದ್ವ, ಇಂತ ಮಂಡಾಳ ಆತ, ಚಕ್ಕಲಿ, ಚೂಡ ಇಂಥವೆಲ್ಲ. ಆಯ್ತು ತಗೋ ಲಕ್ಷ್ಮಕ್ಕ, ಹಂಗಿದ್ರೆ ಹಂಗ ಮಾಡೋಣಂತ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಭಾಳ ಇಷ್ಟ ಆಗೈತಿ ಅಂತ ಅನ್ಕೊಂತಿದ್ರಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋ ನಮ್ಮ ಪಾತಕ್ಕನ ಮನೆ ಒಳಗ ಊಟದ ವಿಡಿಯೋ ಹಾಕಿ ಅಡಿಗೆ ಏನೇನೆಲ್ಲ ಮಾಡ್ತಾ ಇದ್ರಿ ಸಾರಿ ರಂಜಾನ್ ಹಬ್ಬಕ್ಕೆ ಅನ್ನೋದ ತೋರಿಸ್ತೇನ್ರಿ. ನೆಕ್ಸ್ಟ್ ನಮ್ಮ ಪಾತಕ್ಕನ ಮನೆ ಒಳಗ ಸಿಗನ್ರಿ. ನಾಳೆಗೆ ನಮ್ದಕ್ಕೆ ರಂಜಾನ್ಗೆ ಹಬ್ಬ ಇದೆ. ಲಕ್ಷ್ಮಣ್ ರೊಕ್ಕ ಎಲ್ಲರೂ ನಮ್ಮ ಮನೆಗೆ ಬಂದ್ಬಿಡಿ. ಮಸ್ತಂಗೆ ಶಿರ್ಕುರ್ಮಾ, ಬಿರಿಯಾನಿ ಎಲ್ಲ ಅಡುಗೆ ಮಾಡಿ ಕೊಡ್ತೀನಿ.